ಭಗವದ್ಭಕ್ತರೇ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇವ್ಸ್ ಏನಿದೆ ಅಂತಂದರೆ ಕಂಪ್ಲೀಟ್ ಒಂದೊಂದಾಗಿ ಏನು ಮಾಡೋಣ ಅಂತ ನಾವು ದರ್ಶನವನ್ನು ಮಾಡೋಣ. ನೀವು ನೋಡ್ಬೋದು ಈ ಕೇವ್ಸ್ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಟೋಟಲ್ಲು ನಿಮಗಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ 3 ಪಿಲ್ಲರ್ ಇದೆಯಲ್ಲ, ಅದು 1ನೇ ಕೇವು, ಅದರ ಪಕ್ಕದಲ್ಲಿರ್ತಕ್ಕಂಥ 2ನೇ ಕೇವು, ನೆಕ್ಸ್ಟ್ ಬಂದು 3ನೇ ಕೇವು, 4ನೇ ಕೇವು, 5, 6 ಮತ್ತೇನಾಗುತ್ತೆ ಅಂದರೆ ನಮಗಲ್ಲಿ ಮೇಲೆ ಇರ್ತಕ್ಕಂಥದ್ದೇನು 5, 6. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೆಳಗಡೆ 7 ಮತ್ತು 8, 9 ಮತ್ತು 10, ಒಟ್ಟು 10 ಗುಹೆಗಳೇನಾಗುತ್ತಂದರೆ ಒಂದೇ ಆವರಣದಲ್ಲಿ ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ಒಂದೊಂದು ದರ್ಶನವನ್ನು ಮಾಡಿಕೊಂಡು ನಾವೇನು ಮಾಡೋಣ ಅಂತಂದರೆ ಅದ್ರ ಬಗ್ಗೆ ಭಗವದ್ಭಕ್ತರೇ ಇಲ್ಲಿ ನೋಡೋದು ಭಗವದ್ಭಕ್ತರೇ ಒಟ್ಟು ಏನಿದೆ ಅಂತಂದರೆ ನಮಗಿಲ್ಲಿ ಈ ಒಂದು ಗರ್ಭಗೃಹ ಮಾದರಿಲಿರ್ತಕ್ಕಂಥ ಗುಹೆಗಳೇನಾಗುತ್ತೆ ಅಂತ ನಮಗಿಲ್ಲಿ ನೋಡಲು ಸಾಗುತ್ತಿದೆ. ಪ್ರಸ್ತುತ ಯಾವುದರಲ್ಲೂ ಏನಾಗುತ್ತೆ ಅಂದರೆ ಒಂದು ಬುದ್ಧನ ವಿಗ್ರಹ ನಮಗೆ ನೋಡಲು ಸಿಗುವುದಿಲ್ಲ. ಸೊ ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲನೇ. ಬನ್ನಿ ಭಕ್ತರೇ, ಇಲ್ಲಿ ಕಾಣ್ತಕ್ಕಂಥದ್ದು 2ನೇ ಗುಫಾ ಅಥವಾ ಏನಂತೀವಿ ಅಂದರೆ ನಾವು ಕೇವ್ ಅಂತ ಏನು ಮಾಡ್ತೀವಿ ಅಂತ ನಾವು ಇಲ್ಲಿ ಕರಿತೀವಿ. ಸೊ ಇದು ಬಂದೇನಿದೆ ಅಂತಂದರೆ ಇದು 2ನೇದು. ಇಲ್ಲಿ ನಮಗೆ ಮುಖ್ಯವಾಗಿ ಹೊರಗಡೆ ಏನಂತಂದರೆ ದ್ವಾರಪಾಲಕರು ಏನಾಗುತ್ತೆ ನಮಗಿಲ್ಲಿ ನೋಡಲು ಸಿಗುತ್ತಾರೆ. ಸೊ ನೆಕ್ಸ್ಟ್ ಕಾಣ್ತಕ್ಕಂಥದ್ದು 3ನೇದು. ಇಲ್ಲಿ ಕಾಣ್ತಕ್ಕಂಥದ್ದು ಬಂದು ಏನಿದೆ ಅಂತ ನಮಗಿಲ್ಲಿ 3ನೇ ಕೇವ್, ಅಂದರೆ ಇಲ್ಲಿ ಏನು ಗೊತ್ತಲ್ಲ 3ನೇ ಗುಹೆ ಏನಾಗುತ್ತೆ ಅಂತ ನಮಗೆ ನೋಡೋಕೆ ಸಿಗುತ್ತದೆ. ಬನ್ನಿ ನಾವು ನೋಡೋಣ ಇಲ್ಲಿ ಒಳಗಡೆ ಹೋಗಿ. ಇಲ್ಲಿ 3ನೇ ಗುಹೆಯಲ್ಲಿ ಸಮೇತ ಏನಾಗಿದೆ ಅಂದರೆ ನಮಗಿಲ್ಲಿ ಒಂದು ಬುದ್ಧನ ವಿಗ್ರಹ ಏನಾಗುತ್ತೆ ಅಂತ ನಮಗೆ ನೋಡಲು ಸಿಗುತ್ತದೆ. ನೋಡ್ಬೋದು ನೀವು ಇಲ್ಲಿ ರೈಟ್. ಇದು 3ನೇ ಕೇವ್ ಗುಹೆಯಲ್ಲಿರ್ತಕ್ಕಂಥ ಬುದ್ಧನ ವಿಗ್ರಹ ಏನು ಮಾಡ್ಬೋದು ಅಂತಂದು ನಾವಿಲ್ಲಿ ನೋಡ್ಬೋದು. ಸೊ ಅದೇ ರೀತಿ ಏನಾಗಿದೆ ಅಂದರೆ ನಾವು ನೆಕ್ಸ್ಟ್ 4ನೇ ಒಂದು ಕೇವ್ನ ದರ್ಶನವನ್ನು ಮಾಡೋಣ. ಭಕ್ತರೇ, ಇಲ್ಲಿರ್ತಕ್ಕಂಥದ್ದು 4ನೇ ಕೇವ್ ಅಥವಾ ಗುಹೆ ಅಂತ ಹೇಳ್ತೀವಲ್ಲ, ನೀವು ನೋಡ್ಬೋದು ಇಲ್ಲಿ ಇದು ಬಂದು 4ನೇ ಕೇವು. ಇಲ್ಲಿರ್ತಕ್ಕಂಥ ಒಂದು ಬುದ್ಧನ ವಿಗ್ರಹದ ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ಮಾಡೋಣ ಬನ್ನಿ. ಕೇವಲ ಇರ್ತಕ್ಕಂಥ ಒಂದು ಬುದ್ಧನ ವಿಗ್ರಹ. ಆಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡ್ಬೋದು ನೀವು ದ್ವಾರಪಾಲಕರಿಂದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದ್ವಾರಪಾಲಕರು ಏನಾಗುತ್ತೆ ನಮಗೆ ನೋಡಲು ಸಿಗುತ್ತದೆ. ಇಲ್ಲಿ ಒಳಗಡೆ ಕಾಣ್ತಕ್ಕಂಥ ಏನಂದರೆ ಬುದ್ಧನ ವಿಗ್ರಹ.